ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆ ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ಈ ವಿಧಾನಸಭೆ ಒಳಗಡೆನೆ ನಮ್ಮ ಜೊತೆ ಇದ್ದಂಥವ್ರು ಸುಧಾಕರ್ ಅವರು 5 ವರ್ಷ ಅವಕಾಶ ಇತ್ತು. ಚುನಾವಣೆ ಗೆದ್ದ ಮೇಲೆ 5 ವರ್ಷ ಅವಕಾಶ ಇರ್ತದೆ. ಆ 5 ವರ್ಷನೂ ಅವ್ರ ಕೈಲಿ ಪೂರೈಕೆ ಮಾಡೋಕ್ಕಾಗಿಲ್ಲ. ಮಧ್ಯದಲ್ಲೇ ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ತಿಳ್ಕೊಂಡಿದ್ದೀರಿ. ನಾವು ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಗ್ಗೆ ಎದ್ದು ನಾವು ಸಾಧನೆಗಳನ್ನು ಮಾಡಬೇಕು ಅಂತ ಹೊರಟಿರ್ತೀವಿ. ಆದರೆ ನಮ್ಮ ಜೀವನದಲ್ಲಿ ನಮ್ಮ ನೆರಳು ಹೆಂಗೆ ಹಿಂಬಾಲಿಸ್ತೋ ಸಾವು ಕೂಡ ಮಲಗಿದ್ರೂ ಬಿಡಲ್ಲ. ಎದ್ದಿದ್ರೆ ಅಲ್ಲ, ಮಲಗಿದ್ರೂ ಕೂಡ ಸಾವು ನಮ್ಮ ಹಿಂದೆ ಬರ್ತೈತೆ. ಕವಿ ಒಂದು ಮಾತನ್ನ ಹೇಳಿದ್ದಾರೆ, ನಮ್ಗೆ ಬಹಳ ಅಹಂಕಾರ ಬಂದಾಗ, ನಾನೇ ರಾಜ ನಾನೇ ಮಹಾರಾಜ ನನ್ ಬಿಟ್ರೆ ಯಾರೂ ಇಲ್ಲ ಅಂದಾಗ ಕವಿ ಒಂದು ಮಾತು ಹೇಳ್ತಾನೆ, ಒಂದ್ಸರಿ ನಿನ್ಗೆ ಹಂಗ ಅನ್ಸ್ದಾಗ ಹೋಗಿ ಸ್ಮಶಾನಕ್ಕೆ ಹೋಗಿ ಒಂದು ರೌಂಡ್ ಹಾಕೊಂಬಂದ್ಬಿಡಪ್ಪ. ಅಲ್ಲಿ ಒಂದು ರೌಂಡ್ ಹಾಕಿ ಒಂದು ಅರ್ಧ ಗಂಟೆ ಕಳೆದ್ಬಿಡು. ಹಿಂಗೆಲ್ಲ ಹೇಳ್ದವ್ರು ಯಾರ್ಯಾರು ಇದ್ದಾರೋ ಅಲ್ಲಿ ಏನಾಗಿರ್ತಾರೆ, ಅವ್ರ ಮುಂದೆ ಒಂದು ಕಲ್ಲು ಮಾತ್ರ ಇರ್ತೈತೆ. ಒಂದು ಕಲ್ಲು ಬಿಟ್ಟು ಅವ್ರ ಹೆಸರು ಬಿಟ್ಟು ಬೇರೆ ಏನೂ ಇರಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರೆ, ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಒಂದು 4 ಜನ ಹೂವು ಹೋಗಿ ಪ್ರತಿ ವರ್ಷ ಅರ್ಪಣೆ ಮಾಡ್ಬೋದು ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೆ. ಹಾಗೆ ನಾವಿವತ್ತು ವಿಧಾನಸಭೆಯಲ್ಲಿ ಕೂಡ ಈ ಸಂತಾಪ ಒಳ್ಳೆ ಕೆಲಸ ಮಾಡಿರುವಂಥವ್ರಿಗೆ ಅವರನ್ನು ನೆನಪು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರ ಆತ್ಮೀಯ ಸ್ನೇಹಿತ ಸುಧಾಕರ್ ಬಗ್ಗೆ ಮಾತಾಡಿದ್ದಾರೆ. ನನಗೂ ಭಾಳ ಸುಧಾಕರ್ ಭಾಳ ಪರಿಚಯ. 2008-09 ನಮ್ಮ ಸರ್ಕಾರ 110 ಸ್ಥಾನ ಬಂತು. 3 ಸ್ಥಾನ ಶಾರ್ಟೇಜ್ ಇತ್ತು ನಮಗೆ. ನಾನು ಜಯನಗರ ನಮ್ಮ ಕೌಂಟಿಂಗ್ ಹತ್ರ ಕೂತಿದ್ದೆ. ಇನ್ನು ನನ್ನ ಕೌಂಟಿಂಗ್ ನಡೀತಾ ಇತ್ತು. ನಂದು ವೆಂಕಯ್ಯನಾಯ್ಡು ಫೋನ್ ಮಾಡಿದ್ರು, ನೀನು ಹೋಗಪ್ಪ ಅಂತ. ಇಲ್ಲ ಸರ್, ನಾನು ಇನ್ನ ಗೆದ್ದೇ ಇಲ್ಲ ಅಂತ. ಗೆಲ್ತೀಯ ನೀನು ಹೋಗು ಅಂತ ಹೇಳಿದ್ರು. ನಾನಾಗ ಸುಧಾಕರ್ ಮತ್ತು ವೆಂಕಟಣ್ಣಪ್ಪನವ್ರ ಮನೆಗೆ ರಾತ್ರಿ 10 ಗಂಟೆಯಲ್ಲಿ ಹೋಗಿ ಕೂತ್ಕೊಂಡೆ. ಮನುಷ್ಯ ಬಾಗಿಲೇ ತೆಗ್ದಿಲ್ಲ. ಬೆಳಗ್ಗೆವರೆಗೂ ಈಚೆಗೆ ಬರಲಿಲ್ಲ. ಬೆಳಗ್ಗೆ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ವೆಂಕಟಣ್ಣಪ್ಪ ಅವರಿಬ್ಬರು ಈಚೆಗೆ ಬಂದರು. ಅಲ್ಲಿ ತುಮಕೂರು ಪರಮೇಶ್ವರ್ ಗೊತ್ತು, ಕಾಫಿ ಡೇ ಇದೆ ಮೇನ್ ರೋಡಲ್ಲಿ. ಆ ಕಾಫಿ ಡೇನಲ್ಲಿ ಕೂತ್ಕೊಂಡು ಅವರಿಬ್ಬರ ಜೊತೆ ಮಾತಾಡಿ ಅವ್ರನ್ನ ನಮ್ಮ 3 ಶಾರ್ಟೇಜ್ ಇತ್ತು, ಇಬ್ಬರನ್ನ ಕರ್ಕೊಂಡು ನಾನು ಬಂದಂತ ಜ್ಞಾಪಕನೂ ಕೂಡ ಇದೆ. ನಮ್ಮ ಸರ್ಕಾರಕ್ಕೆ ಅವತ್ತು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಸರ್ಕಾರ ಬರುವಂಥದ್ದಕ್ಕೂ ಕೂಡ ಸನ್ಮಾನ್ಯ ಸುಧಾಕರ್ ಅವರು, ಸನ್ಮಾನ್ಯ ವೆಂಕಟಣ್ಣಪ್ಪ ಅವರು ಇಬ್ಬರು ಕೂಡ ಬಹಳ ಸಹಾಯ ಮಾಡಿದ್ದಾರೆ. ಅದನ್ನು ಕೂಡ ನೆನಪು ಮಾಡ್ಕೋಣ. ಅವರು ಸಹಾಯ ಮಾಡಿದ್ದಾರೆ. ಅವರಿಂದ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಆಗಿದ್ರು. ಆಗಾಗ ಸಿಕ್ಕಿದಾಗ ನಾವೆಲ್ಲ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ. ಸುಧಾಕರ್, ವೆಂಕಟಣ್ಣಪ್ಪ ನಾವೆಲ್ಲ ಬಹಳ ಬಾರಿ ಅವ್ರ ಜೊತೆ ಊಟಕ್ಕೂ ಹೋಗಿದ್ದೀನಿ. ನಮ್ಮ ಒಳ್ಳೆ ಒಡನಾಟ, ಒಳ್ಳೆ ಸ್ನೇಹಿತರು ಇಬ್ಬರೂ ಇಲ್ಲ ಅಂದ್ರೆ ನೋಡಿ, ಇಬ್ಬರು ಒಂಥರ ಅಕ್ಕಬಕ್ಕರ ಥರ ಇದ್ರು. ಇಬ್ಬರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಯಸ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ನೆನಪಲ್ಲಿ ನೀರಾವರಿ ಯೋಜನೆಯನ್ನ ತರ್ತೀನಿ ಅಂತ. ಒಳ್ಳೆ ಕಾರ್ಯ. ಈ ಥರ ಒಳ್ಳೆ ಯಾವುದೋ ಒಂದು ಆಸೆ ಇಟ್ಕೊಂಡು ಅವರು ಅದರ ಸಾಧನೆ ಮಾಡೋಕ್ಕಾಗದೆ ಸತ್ತಿರ್ತಾರೆ. ಸೊ ಆ ಸಾಧನೆ ಮಾಡಿದಾಗ ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನನಗನ್ಸ್ತೈತೆ. ಆ ಕೆಲಸ ಮಾಡಿ ಒಳ್ಳೇದು ಅಂತ ಅನಿಸುತ್ತೆ. ಮತ್ತೆ ರಾಮಚಂದ್ರೇಗೌಡರು ನಮ್ಮ ಪಕ್ಷದ ಹಿರಿಯ ಮುಖಂಡರು. ನಾವೆಲ್ಲ ಸಣ್ಣ ಹುಡುಗರಾಗಿದ್ದಾಗ ನಮ್ಗಿನ್ನೂ ರಾಜಕೀಯದ ಪರಿಚಯನೇ ಇಲ್ಲದಂಥ ಸಂದರ್ಭದಲ್ಲಿ ರಾಮಚಂದ್ರೇಗೌಡರು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದರು. ಬಿಜೆಪಿಯನ್ನು ಕಟ್ಟುವಂಥ ದೃಷ್ಟಿಯಲ್ಲಿ ಅವತ್ತು ನಮ್ಗೆ ಯಾರಾದರೂ ಪೊಲೀಸ್ ಸ್ಟೇಷನ್, ನಾವೇನ ಬಿಜೆಪಿ ಅವಾಗ ನಮ್ಮ ಸರ್ಕಾರ ಇರಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬಿಡಿಸ್ಕೊಂಬರಕ್ಕೂ ಯಾರು ಇರಲಿಲ್ಲ. ಆ ಗತಿ ಇದ್ದವರು ಒಬ್ಬರೇ ರಾಮಚಂದ್ರೇಗೌಡರು. ಆ ರಾಮಚಂದ್ರೇಗೌಡ್ರನ್ನೇ ನಾವು ಪ್ರತಿಯೊಂದು ಕಾರ್ಯಕ್ರಮ, ಏನೇ ಕಾರ್ಯಕ್ರಮ ಬೆಂಗಳೂರಲ್ಲಾಗಲಿ ರಾಮಚಂದ್ರೇಗೌಡ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕಾಯ್ತು. ಆ ರೀತಿ ಇಡೀ ಬೆಂಗಳೂರು ರಾಮಚಂದ್ರೇಗೌಡರು ಅವತ್ತು ನಾಯಕರಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ರು. ಅವರು ಕೂಡ ನಮ್ಮ ಮಧ್ಯೆ ಇಲ್ಲ. ರಾಮಚಂದ್ರೇಗೌಡರು ಅವರು ಕೂಡ ಹಿರಿಯ ರಾಜಕಾರಣಿಗಳಾಗಿ ವಿಶೇಷವಾಗಿ ಬಿಜೆಪಿಗೆ ಬಹಳ
ಬೆಂಗಳೂರಿನ ಬಿಜೆಪಿ ಬೆಳವಣಿಗೆಗೆ ರಾಮಚಂದ್ರ ಗೌಡರು ಬಹಳ ಕಾರಣೀಭೂತರಾಗಿದ್ದಾರೆ. ಅವರ ಆತ್ಮಕ್ಕೂ ನಾನು ಶಾಂತಿ ಸಿಗಲಿ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಶ್ರೀನಿವಾಸಯ್ಯನವರು ಅವರು ಕೂಡ ವಕೀಲರಾಗಿ, ವಿಧಾನಸಭೆಯ ಸದಸ್ಯರಾಗಿ, ಹಿರಿಯ ರಾಜಕಾರಣಿಯಾಗಿದ್ದರು. ಅವರು ನಮ್ಮ ಮಧ್ಯೆ ಇಲ್ಲ. ಅದೇ ರೀತಿ ಪುಟ್ಟರಂಗನಾಥ್ ಅವರು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ 5ನೇ ವಿಧಾನಸಭೆ 11ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅವರು ನಮ್ಮ ಮಧ್ಯೆ ಇವತ್ತು ಇಲ್ಲದೆ ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೂ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಶ್ರೀ ಸೈಯದ್ ಯಾಸೀನ್ ಅವರು ಕೂಡ ರಾಯಚೂರಿನ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಹಿರಿಯ ರಾಜಕಾರಣಿಯಾಗಿದ್ದಾರೆ. ಅವರ ಆತ್ಮಕ್ಕೂ ನಾನು ಶಾಂತಿಯನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಶ್ರೀನಿವಾಸನ್ ಅವರು ಕೂಡ ಅವರು ಶಾಸಕರಾಗಿ ಇವತ್ತು ನಮ್ಮ ಮಧ್ಯೆ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಮತ್ತು ಚಂದ್ರಶೇಖರಪ್ಪನವರು ಕೂಡ ಶಿವಮೊಗ್ಗ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆದಂಥವರು. ವೆಂಕಟಾಚಲಯ್ಯನವರು ಅವರು ನಮಗೆ ಗೊತ್ತಿರೋ ಥರ ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲಿ ಆಯ್ಕೆಯಾಗಿದ್ದರು. ನಮಗೆಲ್ಲ ಭಾಳ ಪರಿಚಯ. ಅವರೂ ಕೂಡ ಅವರು ನಮ್ಮ ಮಧ್ಯೆ ಇಲ್ಲ. ಎಸ್ ಕೃಷ್ಣಪ್ಪನವರು ಸ್ನೇಹಜೀವಿ ಮತ್ತು ಸಜ್ಜನಿಕೆ ಹೆಸರಾದಂಥ ಎಸ್ ಕೃಷ್ಣಪ್ಪನವರು ಕೂಡ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೂ ಶಾಂತಿಯನ್ನು ಕೋರ್ತೀನಿ. ಇನ್ನು ಎಚ್ ಹನುಮಂತರಪ್ಪನವರು ಕಾಂಗ್ರೆಸ್ಸಿನ ಬಹಳ ಹಿರಿಯ ಮುಖಂಡರಾಗಿದ್ದಂಥವರು, ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಿಧನ ಹೊಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಸಂತಾಪವನ್ನು ಸೂಚನೆ ಮಾಡ್ತೀನಿ. ಇನ್ನು ಖ್ಯಾತ ಗಾಯಕಿ ಎಸ್ ಜಾನಕಿಯವರು, ನಾನು ಕೂಡ ಅವತ್ತು ತೀರೋದಾಗ ನಾನು ಅಲ್ಲೇ ಮೈಸೂರಲ್ಲಿದ್ದೆ. ನಾನು ಕೂಡ ಹೋಗಿ ಭೇಟಿ ಅವರ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿ ಬಂದೆ. ಅಧ್ಯಕ್ಷರ, ಒಂದು ಬೇರೆಯವ್ರಿಗೂ ನಮಗೂ ಇವರಿಗೂ ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ರಾಜಕಾರಣಿಗಳನ್ನ ಸ್ವಲ್ಪ ದಿನ ಜ್ಞಾಪಕ ಇಟ್ಕೊಂತಾರೆ. ಕೆಲವರು ಒಂದು 10 ವರ್ಷ ಜ್ಞಾಪಕ ಇಟ್ಕೊಬೋದು, ಕೆಲವ್ರನ್ನ 50 ವರ್ಷ, ಕೆಲವ್ರು 100 ವರ್ಷ. ಈ ಹಾಡು ಹೇಳೋರು ಇದಾರಲ್ಲ, ಇವ್ರ ಜೀವನ ಪರ್ಯಂತ ಅಂತ ನೀವು ನೋಡಿ, ಯಾರನ್ನೇ ಬೇಕಾದ್ರು 1950-40ನೇ ಇಸ್ವಿಯಲ್ಲಿ ಆಡಿರೋ ಹಾಡುಗಳನ್ನ ಇವತ್ತು ಕೇಳ್ತಾರೆ. ಅದು ಅಂದ್ರೆ ಇವ್ರಿಗೆ ಸಾವೇ ಇಲ್ಲ ಅಂತ ಅನ್ಸುತ್ತೆ. ಭಗವಂತ ಇವರಿಗೆ ದಿನನಿತ್ಯ ನಾನು ಈ ಪ್ರಾತಃ ಸ್ಮರಣೆ ಕೇಳ್ತೀನಿ. ನಾನು ಇದು ತಿರುಪತಿ ಇದರದ್ದು ಸುಪ್ರಭಾತ, ಬೆಳಗ್ಗೆ ಎದ್ರೆ ನಾನು ಸುಪ್ರಭಾತ ಕೇಳ್ತೀನಿ. ಸುಪ್ರಭಾತ ಆಡ್ದವ್ರು ಇವತ್ತು ನಮ್ಮ ಫೋಟೋ ಮೊಬೈಲಲ್ಲಿ ಫೋಟೋ ಬಂದ್ಬಿಡುತ್ತೆ. ಅಂದ್ರೆ ಇವತ್ತು ಅವ್ರು ಜೀವಂತವಾಗಿದ್ದಾರೆ. ಇವರು ದೇವರ ವರ ಏನೋ ಗೊತ್ತಿಲ್ಲ, ಆ ಥರದ ಒಂದು ವರವನ್ನು ಪಡೆದಂಥವ್ರು ಜಾನಕಿಯವರು. ಅವರ ಅಲ್ಲಿ ಬೇರೆ ಹುಟ್ಟು ಹೈದರಾಬಾದ್ ಆಗಿದ್ರು, ಆ ಕಡೆ ಆಗಿದ್ರು, ಆಂಧ್ರ ಪ್ರದೇಶ ಆಗಿದ್ರು ಕೂಡ ಅವರು ಗುಂಟೂರು. ಇಲ್ಲಿ ಅವರ ಕೊನೆ ಕಾಲದಲ್ಲಿ ಮೈಸೂರಿನ ಒಂದು ಪ್ರಶಾಂತ ಸ್ಥಳದಲ್ಲಿ ಇದ್ದು ಜೀವನ ಮಾಡಿ ಕೊನೆಯಲ್ಲಿ ಅಲ್ಲಿ ಮೈಸೂರಲ್ಲಿ ಅವರು ಆತ್ಮ ತ್ಯಜಿಸಿದ್ದಾರೆ. ಅವರು ಕನ್ನಡ ಇರ್ಬೋದು, ಬೇರೆ ಬೇರೆ ಹಲವಾರು ಭಾಷೆಗಳು, ಎಲ್ಲ ಭಾಷೆಗಳಲ್ಲೂ ಅವರಿಗೆ ಹಾಡುಗಳನ್ನು ಆಡಿದ್ದಾರೆ, ಜನನಾಗಿದ್ದಾರೆ. ಅಂಥವರು ನಮ್ಮ ಮಧ್ಯೆ ಇಲ್ಲದೆ ಇರೋವಂಥದ್ದು ಬಹಳ ನೋವಿನ ಸಂಗತಿ. ಅದೇ ರೀತಿ ಆಶಾ ಭೋನ್ಸ್ಲೆ ಅವರು ಅಷ್ಟೇ. ಅವರು ಕೂಡ ಹಿಂದಿ ಹಾಡುಗಳಿಗೆ ಬಹಳ ಫೇಮಸ್ ಆಗಿದ್ದಂಥವ್ರು, ಹಿಂದಿ ಹಾಡುಗಳು. ಅವರು ಲತಾ ಮಂಗೇಶ್ಕರ್ ಅವರ ಸಹೋದರಿ ಆಗಿದ್ರು. ಲತಾ ಮಂಗೇಶ್ಕರ್ ಬಿಡಿ, ಇವತ್ತಿಗೂ ಅವ್ರ ಹಾಡು ಹೇಳಿದ್ರೆ ಎದ್ದು ನಿಂತ್ಕೊಬೇಕಾಗಿತ್ತು. ಅಂತ ನೆಹರು ಅವರು ಅವ್ರ ಹಾಡು ಹೇಳಿದಾಗ ಕಣ್ಣೀರು ಹಾಕಿದ್ದಾರೆ. ಅವರು ನಮ್ಮ ಮಧ್ಯೆ ಇಲ್ಲ. ಅದು ಅಂತ ಆ ಕುಟುಂಬದಿಂದ ಬಂತಂಥವ್ರು ಲತಾ ಮಂಗೇಶ್ಕರ್ ಅವರು. ಇನ್ನು ಶ್ರೀಮತಿ ಚೆನ್ನಮ್ಮ ಅವರು ಮಾನ್ಯ ದೇವೇಗೌಡರ ಧರ್ಮಪತ್ನಿಯಾಗಿ, JDS ಕಾರ್ಯಕರ್ತರಿಗಂತೂ ಅವರು ಒಂಥರ ಅನ್ನಪೂರ್ಣೆ. ಮತ್ತೆ ಉಳಿದವ್ರಿಗೂ ಅಷ್ಟೇ. ನನ್ನ ಪದ್ಮನಾಭನಗರದಲ್ಲಿ ಅವ್ರ ಮನೆ ಇದ್ದಿದ್ದು. ಹೋದಾಗೆಲ್ಲ ಪಾಪ ಕಜ್ಜಾಯ ಅದು ಮಾಡಿ ಕೊಡ್ತಾ ಇದ್ರು ನನಗೆ, ಹೋದಾಗೆಲ್ಲನೂ ಕೂಡ. ಅಂದ್ರೆ ಎಲ್ಲರನ್ನೂ ಪ್ರೀತಿಯಿಂದ ಕಾಣೋ ಅಂತ ಒಬ್ಬ ಒಳ್ಳೆಯ ಹೃದಯ ಅಂತ ಇರೋವಂಥವ್ರು. ಮನೇನೂ ನೋಡಿದೆ, ಪತ್ರಿಕೆಯಲ್ಲಿ ಬಂದಿದ್ದು, ದೇವೇಗೌಡರು ಮತ್ತೆ ಹೋಗಿ ಆ ಸಮಾಧಿ ಹತ್ತಿರ ಕೂತು ಕಣ್ಣೀರು ಹಾಕ್ತಾ ಇರೋವಂಥದ್ದು. ಅಂದ್ರೆ ಅವರ ಜೀವನ ಒಡನಾಟ, ಬಹಳ ವರ್ಷಗಳ ಒಡನಾಟ. ಕುಮಾರಸ್ವಾಮಿ ಅವರಿಗಿಂತ ಹೆಚ್ಚಾಗಿ ದೇವೇಗೌಡರು ಅವ್ರನ್ನ ಹಚ್ಕೊಂಡಿದ್ರು, ಬಹಳ ಹಚ್ಕೊಂಡಿದ್ರು ಚೆನ್ನಮ್ಮನವ್ರನ್ನ. ನಾವು ಕೂಡ ಹೋಗಿದ್ರು, ಎಲ್ಲರೂ ಸರ್ಕಾರನೂ ಕೂಡ ಅವ್ರಿಗೆ ಸಕಲ ಗೌರವವನ್ನು ಕೊಟ್ಟು ಅಂತ್ಯ ಸಂಸ್ಕಾರದಲ್ಲಿ ಎಲ್ಲರೂ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಅವರು ಒಬ್ಬ ದೈವ ಭಕ್ತಿಯಾಗಿ ಇಡೀ ಕುಟುಂಬಕ್ಕೆ ಒಂದು ದಾರಿದೀಪವಾಗಿ ನಡ್ಕೊಂಡಂಥದ್ದು ನಾವು ನೋಡ್ತಾ ಇದ್ದೀವಿ ಚೆನ್ನಮ್ಮನವರು. ಅವರು 18/7/26 ನಿಧನ ಹೊಂದಿದ್ದಾರೆ.
ಅವರ ಆತ್ಮಕ್ಕೂ ನಾನು ಶಾಂತಿಯನ್ನು ಕೋರ್ತಾ ಇದ್ದೀನಿ. ಒಟ್ಟಾರೆ ಇವತ್ತು ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಯಲ್ಲಿ ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಮಾಡಿರೋವಂಥ ಒಳ್ಳೆ ಕಾರ್ಯಗಳು, ಸಮಾಜಮುಖಿಯಾದಂಥ ಕಾರ್ಯಗಳು ಜನ ನೆನಪು ಮಾಡ್ಕೊಳ್ಳಿ. ರಾಜಕಾರಣಿಗಳಿಗೆ ಬೇರೆ ಏನಿದೆ, ನಾವು ರಾಜಕಾರಣಿಗಳು ಇರ್ತೀರಿ ಹೋಗ್ತೀರಿ, ಆದರೆ ನಾವು ಮಾಡಿರೋ ಕೆಲಸ ಮಾತ್ರ ಉಳಿಯುವಂಥದ್ದು. ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗಿದೆ. ಅದರಿಂದ ಈ ಸಂತಾಪ ಸೂಚನೆಗೆ ಬೆಂಬಲ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.